ಟೈರ್ಸ್ ಪ್ರೈಸು ಶೋರೂಮ್ ಪ್ರೈಸ್ಗಿಂತ ಕಡಿಮೆಗೆ ಸಿಗುತ್ತೆ. ಅದತ್ರ 1,000ನೇ ಉಳಿತಿದೆ ಅಂದ್ಕೊಳ್ಳಿ ಒಂದು ಟೈರ್ಗೆ. ಸೊ ಅಲ್ಲಿಗೆ ಯೂಜ್ ಡಿಸ್ಕೌಂಟ್ ಸಿಕ್ತಂಗೆ ಆಗ್ತಾಯಿದೆ. ಸೊ ಎಲ್ಲ ಏನಂತಾರೆ ಯೋಕೋಮಾ ಹಾಕ್ಸು, ಆಮೇಲೆ ಬ್ರಿಗೇಡ್ ಸ್ಟೋನ್ ಹಾಕ್ಸು, ಆ ಥರ ಎಲ್ಲ ಹಾಕ್ಸು ಅಂತ ಹೇಳಿದ್ರು ದೊಡ್ಡ ದೊಡ್ಡ ಬ್ರ್ಯಾಂಡು. ಅವೆಲ್ಲ ಒಂದೊಂದು ಟೈರೇ ನನಗೆ ಹತ್ತತ್ರ 8,500 9,000 ತನಕ ಬೀಳ್ತಾ ಇದೆ. ಎಲ್ಲರೂ ದುಡ್ಡಿರೋರು ಇರೋಲ್ಲ, ಎಲ್ಲರೂ IT ವರ್ಕ್ ಮಾಡೋರು ಇರೋಲ್ಲ, ಎಲ್ಲರೂ ಸಂಪಾದನೆ ಲಕ್ಷ ರೂಪಾಯಿ ಇರೋಲ್ಲ. ನಮ್ಮತ್ತ ಮಿಡಲ್ ಕ್ಲಾಸ್ ಹುಡುಗರಿಗೆ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಕನ್ಸಿನ ಕಾರ್ ಅಂತ ತೊಗೊತೀವಿ. ಸೊ ಅದು ದೊಡ್ಡ ಗಾಡಿ ಆದ್ರಿಂದ ಕಾರಣ ನಮಗೆ ನಾವು ಯೋಕೋಮನೆ ಹಾಕ್ಸ್ಬೇಕು, 50,000ನೇ ಟೈರ್ಗೆ ಹಾಕ್ಬೇಕು ಅಂತ ಇರಲ್ಲ. ನಮ್ಮ ಬಜೆಟ್ ಏನಿದೆ ಆ ಬಜೆಟಲ್ಲೇ ನಾವು ಟೈರ್ ಕೂಡ ಹಾಕ್ಸ್ಬೋದು. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ಸ್. ನಾನೇ ಪ್ರದೀಪ್ ಗೌಡ್ರು. ಸೊ ಹೇಗೆ ಬರ್ತದೆ ಏನೋ ಅನ್ನೋ ಐಡಿಯಾ ಇಲ್ಲ ಬ್ಲಾಗಲ್ಲಿ. ಸೊ ಫಸ್ಟ್ ಟೈಮ್ ಒಂದು ಟ್ರೈಪಾಡ್ ಇಟ್ಕೊಂಡು ಕಾರಲ್ಲಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಒಂದು ಅಪ್ಡೇಟು, ನಾನು ಸಿವಿಕ್ ತೊಗೊಂಡಿದ್ದೀನಿ, ದ ಬೀಸ್ಟ್ ಮೈ ಲವ್ ಸಿವಿಕು. ಸೊ ಸುಮ್ಮನೆ ಟ್ರಾಫಿಕಲ್ಲಿ ಇದ್ದೀನಿ ಈಗ. ಅಲ್ಲಿ 2 ಸಿಗ್ನಲ್ ಆಯಿತು. ಕಾರಲ್ಲಿ ಇರೋರಿಗೆ ಹೇಗೆ ಫೀಲ್ ಆಗುತ್ತೆ ಅಂತ ಇವಾಗ ಅನಿಸ್ತಾ ಇದೆ. ಯಾಕಂದ್ರೆ ಬೈಕಲ್ಲಿ ಜಕ್ಕಂತ ಒಂದೇ ಸಿಗ್ನಲ್ ಸ್ಕಿಪ್ ಮಾಡ್ತಾ ಇದೆ. ಈಗ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ, ನಾನು ಕಾರ್ ಸಿವಿಕ್ಗೆ ಟೈರ್ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀನಿ. ಬಜೆಟ್ ಕಡಿಮೆ ಇರೋದಕ್ಕೆ ಒಂದು ಸ್ವಲ್ಪ ರಿಸರ್ಚ್ ಮಾಡಿ ಎಲ್ಲೆಲ್ಲಿ ಸಿಗ್ಬೋದು ಅಂತ ನೋಡಿ, ಆಮೇಲೆ ನಮ್ಮ 69 ಬಂಡಲ್ ಅಷ್ಟು ಬ್ರೋ ಅವ್ರು ಹಾಕ್ಸಿದ ಜಾಗನೆಲ್ಲ ವಿಚಾರಿಸಿದ್ಮೇಲೆ ಒಂದು ಕಡೆ ಜಾಗ ಫಿಕ್ಸ್ ಆಗಿದ್ದೀನಿ. ಎಲ್ಲಿ ಏನು ಅಂತೆಲ್ಲ ನಿಮಗೆ ತೋರಿಸಿ ಬಂದಿ ಒಂದವೆ. ಈಗ ಸದ್ಯಕ್ಕೆ ಟ್ರಾಫಿಕಲ್ಲಿ ಇದ್ದೀನಿ. ಕರೆಕ್ಟಾಗಿ ಬಸ್ಸಿಂದ ಹೋಗ್ತದೆ, ಕರೆಕ್ಟಾಗಿ ಲಾಕ್ ಆಗಿದ್ದೀನಿ. ಸೊ ಲೆಟ್ಸ್ ಗೋ. TR ಮಿಲ್ ಅಂತ ಚಾಮರಾಜಪೇಟೆ ಹತ್ರ, ಅಲ್ಲಿ ಟೈರ್ ಗೋಡೌನ್ಸ್ ಇದೆ. ಅಲ್ಲಿ ನಮಗೆ ಏನಿದೆ ಟೈರ್ಸ್ ಪ್ರೈಸು ಶೋರೂಮ್ ಪ್ರೈಸ್ಗಿಂತ ಕಡಿಮೆಗೆ ಸಿಗುತ್ತೆ. ಸೊ ನಾನು ನೋಡ್ದಂಗೆ ಅಲ್ಲಿ ನನಗೆ ಪ್ರೈಸ್ ಬಂದುಬಿಟ್ಟು ಸಮಥಿಂಗ್ ಲೈಕ್ ಅದತ್ರ 1,000ನೇ ಉಳಿತಿದೆ ಅಂದ್ಕೊಳ್ಳಿ ಒಂದು ಟೈರ್ಗೆ. ಸೊ ಅಲ್ಲಿಗೆ ಯೂಜ್ ಡಿಸ್ಕೌಂಟ್ ಸಿಕ್ತಂಗೆ ಆಗ್ತಾಯಿದೆ. ಫಿಟ್ಟಿಂಗ್ ಆಚೆ ಕಡೆ ಅದೆಷ್ಟಾಗುತ್ತೆ ಏನು ಅಂತ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ ನಿಮಗೆ ವರ್ತ್ ಇದೆಯಾ, ಅದು ಪ್ರಾಪರಾಗಿ ಎಷ್ಟು ಬೀಳುತ್ತೆ ಒಂದು ಟೈರ್ ಹಾಕ್ಸಿದ್ರೆ ನನಗೆ 4 ಟೈರು ಅಂತ. ಸೊ ಸದ್ಯಕ್ಕೆ ನನಗೆ 4 ಟೈರ್ ಯಾವುದಾದೋ ಇದೆ, ನನಗೆ ಇಷ್ಟ ಇಲ್ಲ. ಅದಕ್ಕೆ 4 JK ಚೇಂಜ್ ಮಾಡೋಣ ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಸುಮಾರು ಜನ C8 ಹೇಳಿದ್ರು, ಬ್ರಿಗೇಡ್ ಸ್ಟೋನ್ ಹೇಳಿದ್ರು, ಯೋಕೋಮಾ ಹೇಳಿದ್ರು. ಎಲ್ಲ ತುಂಬ ಕಾಸ್ಟ್ಲಿ ಬ್ರ್ಯಾಂಡು. ನಮ್ಮ ಕೈಲಿ ಆಗದಿರೋಂಥ ಬ್ರ್ಯಾಂಡ್ ಆಗಿದೆ ಸದ್ಯಕ್ಕೆ. ಯಾಕಂದರೆ ಒಂದೊಂದು ಟೈರ್ ಅವು 7-8 ಸಾವಿರ ಮೇಲ್ ಬರ್ತಾ ಇದೆ. ಇದು ನನಗೆ ತುಂಬ ಚೀಪರಾಗಿ ಬೀಳ್ತಿದೆ, ಆಫ್ ಪ್ರೈಸಲ್ಲಿ ಬಿದ್ದಂಗೆ ಹೇಳ್ತಿದೆ JK. ನಮ್ಮ ಮೈಸೂರು ಪ್ರೊಡಕ್ಷನ್ನು, ಕರ್ನಾಟಕ ಅದೇ. ಟೆಸ್ಟ್ ಮಾಡೋಣ ಟೈರ್ ಹೇಗಿದೆ ಏನು ಅಂತೇಳಿ. ಸದ್ಯಕ್ಕೆ ನನಗೆ ಒಂದು 2 ವರ್ಷ ಲೈಫ್ ಬಂದು ಅಟ್ಲೀಸ್ಟ್ ನಾನು ಒಂದು ವರ್ಕ್ ಸೇರೋವರೆಗೂ ಚೆನ್ನಾಗಿ ಲೈಫ್ ಬಂದರೆ ಸಾಕು. ನೋಡೋಣ ಬನ್ನಿ, ಸದ್ಯಕ್ಕೆ ಈಗ ಹೋಗೋಣ. ಸಿವಿಕ್ ತುಂಬ ಚೆನ್ನಾಗಿದೆ, ನೋಡಿ ಮಾಡಿ ತೊಗೊಂಡೆ. ಒಂದು ಸ್ವಲ್ಪ ಸರ್ವಿಸ್ ಪಾರ್ಟ್ ಇಶ್ಯೂಸ್ ಇತ್ತು, ಸರ್ವಿಸ್ ಕೂಡ ಮುಗಿಸ್ಕೊಂಡಿದ್ದೀನಿ ರೀಸೆಂಟಾಗಿ. ಲೈಕ್ ನಿನ್ನೆ ಎತ್ಕೊಂಬಂದೆ, 1 ವಾರದ ಹಿಂದೆ ಬಿಟ್ಟಿದೆ ಗಾಡಿ. ನಿನ್ನೆ ಎತ್ಕೊಂಬಂದೆ, 14,000 ಚೇಂಜ್ ಬಿಲ್ ಬಂದಿತ್ತು, ಅದು ಕಟ್ಟಿದಾಯಿತು. ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಪವರು, ಪರ್ಫಾರ್ಮೆನ್ಸು, ಕಂಫರ್ಟು, ಮೇಯ್ನ್ ಏನು ಬೇಕು ಅವೆಲ್ಲ ಇದೆ ಗಾಡೀಲಿ. ಏನಂದ್ರೆ ಸ್ವಲ್ಪ ಮೈಂಟೆನೆನ್ಸ್ ಕಾಸ್ಟ್ಲಿ ಸೈಡು, ರನ್ನಿಂಗ್ ಕಾಸ್ಟ್ ಕೂಡ ಸ್ವಲ್ಪ ಜಾಸ್ತಿ. ಯಾಕಂದರೆ ಸಿಟಿಲೆಲ್ಲ 8-9 ಈ ಥರ ಕೊಡುತ್ತೆ, ಹೈವೇಲೆಲ್ಲ ಒಂದು 10-12 ಕೊಡುತ್ತೆ. ಓಕೆ, ಕಾಲೇಜ್ ಹುಡುಗನಿಗೆ ಇನ್ನೇನು ಬೇಕು ಗುರು ಗಾಡೀಲಿ. ಪ್ಲಸ್ ನಾನು ಆಲ್ಮೋಸ್ಟ್ 1.5-2 ತಿಂಗಳು ಮೇಲಾಗಿತ್ತು ಬ್ಲಾಗ್ ಮಾಡಿ, 2.5 ತಿಂಗಳು. ಸೊ ಬ್ಲಾಗ್ ಏನು ಮಾಡಲಿ ಅನ್ನೋ ಥರನೇ ಆಗ್ತಾಯಿದೆ. ಯಾಕಂದರೆ ಆಕ್ಸಿಡೆಂಟ್ ಆಗಿ ಕಾಲರ್ ಬೋನ್ ಸ್ಲೈಟ್ ಏರ್ ಕ್ರ್ಯಾಕ್ ಆಗಿತ್ತು. ಅದು ತುಂಬ ಜನಕ್ಕೆ ಗೊತ್ತಿದೆ, ತುಂಬ ಜನಕ್ಕೆ ಗೊತ್ತಿಲ್ಲ, ಹಂಗಾಗಿ ತಿಳಿಸ್ದೆ. ಸೊ ಬನ್ನಿ TR ಮಿಲ್ ಹತ್ರ ಹೋಗೋಣ. ಸಿಗ್ನಲ್ ನಿಂತಿದ್ದೀನಿ, ಜಾಸ್ತಿ ಬ್ಲಾಗ್ ಮಾಡೋದಕ್ಕೂ ಆಗಲ್ಲ. ಸೀದಾ ಟೈರ್ ಅಂಗಡಿ ಹತ್ರ ಹೋಗ್ಬಿಟ್ಟು ನಿಮಗೆ ಸಿಗ್ತೀನಿ. ಬಂದು ಟೈರ್ಗೆ ಮಾತಾಡಿದಾಯಿತು. ಇದೇ ಜಾಗ, ಮುರುಗನ್ ಟೈರ್ಸ್ ಅಂತ. ಯಾರಿಗಾರ ಬೇಕು ಅಂದರೆ ಬಂದು ಮಾತಾಡ್ಬಾರ್ದು. ಇವ್ರದ್ದೇ ಫಿಟ್ಮೆಂಟ್ ಕೂಡ ಇದೆ ಮುಂದೆ, ಸ್ವಲ್ಪ ಮುಂದಕ್ಕೆ ಹಿಂದೆ ಫಿಟ್ಮೆಂಟ್ ಕೂಡ ನಡೆಯುತ್ತೆ ಎಲ್ಲ ಇಲ್ಲೇ. ಸೊ ಈಗ ಸದ್ಯಕ್ಕೆ ಗಾಡಿ ತಿರ್ಸ್ಕೊಂಡು ಹೋಗೋಣ. ಗಾಡಿ ಟೈರ್ ಇಲ್ಲೆಲ್ಲೋ ಹೇಳ್ದ ಬನ್ನಿ ಅಂತ, ಗಾಡಿ ತಿರ್ಸ್ಕೊಳ್ಳೋಣ ಬನ್ನಿ. TR ಮಿಲ್ಲು ಎಕ್ಸಿಟ್ ಆಗ್ತಾ ಇದ್ದೀನಿ ಈಗ. ಮುಂದೆ ಹೋಗ್ತಾರೆ, ಅಣ್ಣನೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೋಗೋಣ ಬನ್ನಿ ಕರೆಕ್ಟಾಗಿ. ಟೈರು ಎತ್ಕೊಂಬರಕ್ಕೆ ಹೋಗಿದ್ದಾನೆ ಹುಡುಗ. ಸೊ ಗಾಡಿ ತೋರ್ಸಕ್ಕಂತ ಹೇಳಿ ಬಂದ. ಇಲ್ಲೇ JK ಟೈರ್ಸ್, JK ಅವ್ರ ಟೈರ್, ಮುರುಗನ್ ಟೈರ್ಸ್ ಅಂತ ಹೇಳಿ ಇದನ್ನು ಅಂಗಡಿ ಹೆಸರು. ಸೊ ಇದು ಕರೆಕ್ಟಾಗಿ ಇಲ್ಲಿ ಅಂದರೆ ಮೈಸೂರು ಸರ್ಕಲಿಂದ ಸ್ವಲ್ಪ ಹಿಂದೆ ಸಿಗ್ನಲ್ ಬರ್ತದೆ, ಅಲ್ಲೇ ರೈಟ್ ತೊಗೊಂಡ್ರೆ ಒಳಗಡೆಗೆ. ಸೊ ಲೊಕೇಶನ್ ಬೇಕಾದ್ರೆ ಹಾಕ್ತೀನಿ. ಇಲ್ಲೇ ಇವಾಗ ಟೈರ್ ಫಿಟ್ಟಿಂಗು, ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗು ಕಂಪ್ಲೀಟ್ ಏನಿದೆ ಎಲ್ಲ ಕ್ಲೀನಾಗಿ ಮಾಡಿಸೋಣ ಇಲ್ಲೇನೆ. ಸೊ ಯಸ್, ಫೈನಲಿ ನಮ್ಮ ಬಿಸ್ಟಿಗೆ ಟೈರ್ ಫಿಟ್ಟಿಂಗ್ ಸ್ಟಾರ್ಟ್. ಈಗ ಬನ್ನಿ ಫಿಟ್ ಮಾಡಿಸೋಣ.
ನೋಡ್ರಲ್ಲ ಸ್ನೇಹಿತರೆ, ನಮ್ಮ ಗಾಡಿ ಟೈರ್ನ ಚೇಂಜ್ ಮಾಡಿದಾಯಿತು. ಹಳೆ ಟೈರ್ನ ಹಾಕಿದ್ದು ಬಿಸಾಕಿ ಹೊಸ ಟೈರ್ ಹಾಕಿದ್ದಾರೆ. ಆ ಟೈರ್ಗೆ ವೀಲ್ ಬ್ಯಾಲೆನ್ಸಿಂಗ್ ಮಾಡಿದ್ದಾರೆ. ಹಾಗೂ ಚೆಕ್ನೇಟ್ ಹೋಗಿತ್ತು ಅಂತೇಳಿ ಚೆಕ್ನೇಟ್ ಕೂಡ ಫಿಟ್ ಮಾಡಿದ್ದಾರೆ. ನೀವೇನು ನೋಡ್ತಿದ್ದೀರಾ ಇದೇ ಮಿಷಿನು. ಸೆನ್ಸರ್ ನೋಡಿ ಹೇಗಿದೆ. ಸೊ ಈ ಸೆನ್ಸರ್ ಮಿಷಿನಲ್ಲಿ ಈ ಮಿಷಿನಲ್ಲಿ ಇಟ್ಟು ವೀಲ್ ಅಲೈನ್ಮೆಂಟ್ನ ಸರಿ ಮಾಡ್ತಾರೆ. ನೋಡ್ಬೋದು ನನ್ನ ಫ್ರಂಟ್ ಆ್ಯಕ್ಸಲಲ್ಲಿ ಸ್ವಲ್ಪ ಇಶ್ಯೂ ಇದೆ. ಸೊ ನನಗೆ ಮೊದಲೇ ಫೀಲ್ ಆಗ್ತಾಯಿತ್ತು, ಸ್ವಲ್ಪ ನನ್ನ ಗಾಡಿ ಲೆಫ್ಟಿಗೆ ಎಳಿತಾ ಇತ್ತು ಗಾಡಿ ಓಡಿಸ್ಬೇಕಾದ್ರೆ ಮೊದಲು. ಸೊ ಈ ವೀಲ್ ಅಲೈನ್ಮೆಂಟ್ ಮಾಡಿಸಾದ್ಮೇಲೆ ವೀಲ್ ಅಲೈನ್ಮೆಂಟ್ ಸರಿ ಹೋಗುತ್ತಾ ಏನು ನೋಡೋಣ. ಸೊ ಈಗ ಸದ್ಯಕ್ಕೆ ಇವನ್ನ ನೋಡ್ತಾ ಇರ್ಬೋದು, ಕೆಳಗಡೆ ಹೋಗಿ ಆ ಫ್ರಂಟ್ ಆ್ಯಕ್ಸಲಲ್ಲಿ ಏನಿದೆ ಅಡ್ಜಸ್ಟ್ಮೆಂಟ್ನ ಸರಿ ಮಾಡ್ತಾ ಇದ್ದಾರೆ. ಸೊ ಈ ಕೆಲಸ ಮಾಡಿಸೋದ್ರಿಂದ ನಿಮ್ಮ ವೀಲ್ ಅಲೈನ್ಮೆಂಟು ಕರೆಕ್ಟಾಗಿರುತ್ತೆ ಗಾಡಿ ಓಡಿಸ್ಬೇಕಾದ್ರೆ. ಅಲೈನ್ಮೆಂಟ್ ಆದಮೇಲೆ ಅಲೈನ್ಮೆಂಟ್ ರಿಪೋರ್ಟ್ ಏನಿದೆ ರಿಪೋರ್ಟ್ ಕೂಡ ತೋರಿಸುತ್ತೆ ನಮಗೆ, ಫ್ರಂಟು ರೇರು ಏನಿದೆ. ಸೊ ಅಲೈನ್ಮೆಂಟ್ ರಿಪೋರ್ಟ್ ಕೂಡ ಕೈಗೆ ಒಂದು ಹಾರ್ಡ್ ಕಾಪಿ ಕೊಡ್ತಾರೆ. ಫೈನಲಿ ಬರೋಣ ಈ ಕಡೆ. ಬಗೆರಾದು ಕಂಪ್ಲೀಟ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗ್ ಮುಗೀತು ವಿತ್ ಹೊಸ ಟೈರು. ಸೊ ಲೆಟ್ಸ್ ಸಿ ಇವಾಗ ಸ್ವಲ್ಪ ಲೆಫ್ಟಿಗೆ ಇಳಿಯುತ್ತಾ ಇಲ್ವಾ ಅಂತ. ಟೈರ್ ಎಲ್ಲ ಫಿಟ್ ಮಾಡಿಸಿದಾಯಿತು. ಇಲ್ಲೇ ಇದ್ದಾರೆ ಅಣ್ಣ. ನಿಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್ ಅಂತ ಹೇಳಿ. ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ? ಸಿ ಸಿ ಸರ್ಕಲ್. ಹಾಂ, ಸಿ ಸಿ ಸರ್ಕಲಿಂದ ನೀವು ಸ್ವಲ್ಪ ಮುಂದೆ ಬಂದರೆ ಜೋಶಿ ನರ್ಸಿಂಗ್ ಹೋಮ್ ಇದೆ. ಜೋಶಿ ನರ್ಸಿಂಗ್ ಹೋಮ್ ಆಪೋಸಿಟ್ ಇದೆ. ಓಕೆ, ಇಲ್ಲಿ ಎಲ್ಲ ಲೈಕ್ ಏನೇನು ಕೆಲಸ ಮಾಡ್ಕೊಡ್ತೀರಾ ಬಂದವ್ರಿಗೆ? ಇಲ್ಲಿ ಬಂದು ನಿಮಗೆ ನ್ಯೂ ಟೈರ್ಸ್ ಫಿಟ್ಟಿಂಗ್ ಬರುತ್ತೆ. ಹಾಂ, ಮತ್ತು ವೀಲ್ ಅಲೈನ್ಮೆಂಟ್, ವೀಲ್ ಬ್ಯಾಲೆನ್ಸಿಂಗ್ ಬರುತ್ತೆ. ಓಕೆ, ಇಲ್ಲಿ ನ್ಯೂ ಟೈರ್ಸ್ ಸಿಗುತ್ತೆ, ಫಿಟ್ಟಿಂಗು, ವೀಲ್ ಬ್ಯಾಲೆನ್ಸಿಂಗು, ವೀಲ್ ಅಲೈನ್ಮೆಂಟು ಎಲ್ಲ ಮಾಡಿಕೊಡ್ತಾರೆ. ಟೈಮಿಂಗ್ ಸರಿಯಾಗಿದೆ ನಿಮ್ಮದು ಶಾಪ್? ಟೈಮಿಂಗ್ ಬಂದು ಮಾರ್ನಿಂಗ್ 10 o'clock, ಈವ್ನಿಂಗ್ 7:30. ಓಕೆ, ಮಾರ್ನಿಂಗ್ 10 ಇಂದ ಈವ್ನಿಂಗ್ 7 ತನಕ ಓಪನ್ ಇರುತ್ತೆ. ಸೊ ಬರಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಬನ್ನಿ. ನಂಬರ್ ಹೇಳ್ಬಿಡ್ತೀರಾ ನಾನು ನಿಮ್ಮದು? 9686772266. ಓಕೆ, ಈ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಎಲ್ಲ ಬರೋರು ಇದ್ರು ಅಂದರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಕೆಲಸ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೀನಾಗೆಲ್ಲ ಫಿಟ್ಟಿಂಗ್ ಆಗಿದೆ ನೋಡ್ತಾ ಇರ್ಬೋದು. ಟೈರ್ ಎಲ್ಲ ಕ್ಲೀನಾಗಿ ಫಿಟ್ ಮಾಡಿ, ಪ್ಲಸ್ ಇದೇನು ವಾಲ್ ಪಿನ್ ಬರುತ್ತಲ್ಲ ಅದು ಹೋಗಿತ್ತು. ಸೊ ಅದನ್ನು ರಿಪ್ಲೇಸ್ ಮಾಡಿದೆ. ಕ್ರೋಮ್ದು ಹಾಕಿದ್ದಾರೆ, ಮ್ಯಾಚ್ ಆಗ್ತಿದೆ ವೀಲ್ಗೆಲ್ಲ. ಮಿಕ್ಕಿದು ಏನಿದೆ ಒಂದವೇ ಹೋಗ್ತಾ ಮಾತಾಡೋಣ ಬನ್ನಿ. ಗಾಡಿ ಆಚೆ ತೆಗೆದ ಇದ್ದಾರೆ ಅವರೇನೆ ಕ್ಲೀನಾಗೆ. ಸ್ವಲ್ಪ ಕಂಜೆಷನ್ ಪ್ಲೇಸ್ ಒಳಗೆ ಹಾಕ್ಬೇಕಾದ್ರೆ ನಾನೇ ಹಾಕ್ತೆ. ಸೊ ಇವಾಗ ಆಚೆ ತೆಗಿಬೇಕಾದ್ರೆ ರಿವರ್ಸ್ ಅವರೇ ತೆಗಿತಾ ಇದ್ದಾರೆ. ಆಲ್ ಕ್ಲಿಯರ್. ಬಗೀರಾಗೆ ಹೊಸ ಟೈರ್ಸ್ ಸಕ್ಕತ್ತಾಗಿದೆ. ಸೊ ಅದು ಹೇಗಿರುತ್ತೆ ಅಂತ ಫ್ಯೂಚರಲ್ಲಿ ನೋಡೋಣ. ಕೆಳಗೆ ಸ್ವಲ್ಪ ಟಚ್ ಆಗ್ತಿರೋದು ಬೇಜಾರಾಗ್ತಿದೆ, ಕೆಳಗಡೆ ಹೈಟ್ ಕಡಿಮೆ ಇರೋ ಕಾರಣ. ಮಿಕ್ಕಿದೆಲ್ಲ ಓಕೆ. ಓಕೆ ಬಾಯ್ಸ್, ನೀವೇ ನೋಡ್ತೀರಾ ಆ ವ್ಲಾಗನ್ನ. ಈ ಪಾರ್ಟ್ ಕಂಟಿನ್ಯೂಷನ್ ನಾನು ಶೂಟ್ ಮಾಡ್ತಾ ಇರೋದು ಬಂದು ಆಲ್ಮೋಸ್ಟ್ 2 weeks ಆದಮೇಲೆ. ಅಂದರೆ ನಾನು ಟೈರ್ ಫಿಟ್ ಮಾಡಿದ್ದು February 1, ಬಟ್ ಈ ವಿಡಿಯೋ ಶೂಟ್ ಮಾಡ್ತಾ ಇರೋದು February 13. ಅಂದರೆ ಈ ಕ್ಲಿಪ್ಪು. ಸೊ ಏನಂದರೆ ನಾನು ಟೈರ್ ಹಾಕ್ಸಿದ ತಕ್ಷಣ ನಿಮಗೆ ವಿಡಿಯೋ ಎಂಡ್ ಮಾಡಿ ಹೇಳೋದು ಬೇಡ, ಒಂದು ಎಕ್ಸ್ಪೀರಿಯನ್ಸ್ನು ಶೇರ್ ಮಾಡೋಣ ಇದೆ ಈ ವಿಡಿಯೋದಲ್ಲಿ ಅಂತ ಅಂದ್ಕೊಂಡೆ. ಸೊ ನಾನು ಟೈರ್ ಹಾಕ್ಸಿದ್ಮೇಲೆ ಆಲ್ಮೋಸ್ಟ್ ಲೈಕ್ ಒಂದು 100-150 ಕಿಲೋಮೀಟರ್ಸ್ ಓಡಿಸಿದ್ದೀನಿ. ಜಾಸ್ತಿ ಓಡಿಸಿಲ್ಲ ಸಿವಿಕ್ನ. ಟೈರ್ ಹಾಕ್ಸಿದ್ಮೇಲೆ ಒಂದು 2 ಸಲ ಮಾತಾ ಎತ್ತಿರೋದು. ಬಟ್ ಸೀರಿಯಸ್ ಹೇಳ್ತೀನಿ, ಎಕ್ಸ್ಪೆಕ್ಟೇಷನ್ಗಿಂತ ಚೆನ್ನಾಗಿದೆ. ನಾನು JK ಅಲ್ವಾ, ಸೊ ಎಲ್ಲ ಏನಂತಾರೆ ಯೋಕೋಮಾ ಹಾಕ್ಸು, ಆಮೇಲೆ ಬ್ರಿಗೇಡ್ ಸ್ಟೋನ್ ಹಾಕ್ಸು, ಆ ಥರ ಎಲ್ಲ ಹಾಕ್ಸು ಅಂತ ಹೇಳಿದ್ರು ದೊಡ್ಡ ದೊಡ್ಡ ಬ್ರ್ಯಾಂಡು. ಅವೆಲ್ಲ ಒಂದೊಂದು ಟೈರೇ ನನಗೆ ಹತ್ತಿರ 8,500 to 9,000 ತನಕ ಬೀಳ್ತಾ ಇದೆ. ಆ ಲೆಕ್ಕಾಚಾರ ಹೋಗ್ತಿದ್ರೆ ಮೋರ್ ದೆನ್ 35,000 to 40,000 ಟೈರ್ಗೆ ಹೋಗ್ಬಿಡ್ತಿತ್ತು. ಬಟ್ ಇವಾಗ ನನಗೆ ಜಸ್ಟ್ 20,000 ಅಲ್ಲಿ ಟೈರ್ದು, ವೀಲ್ ಎಲ್ಮೆಂಟು, ಫಿಟ್ಮೆಂಟು ಎಲ್ಲ ಆಗೋಗಿ ಮುಗಿದೋಗಿದೆ. ಸೊ JK ಏನಕ್ಕೆ ಚೂಸ್ ಮಾಡಬಾರ್ದು? JK ಬಂದು ನಮ್ಮ ಇಂಡಿಯಾದ ಫಸ್ಟ್ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. MRF, JK ಎರಡೂ ಬಂದು ನಮ್ಮ ಇಂಡಿಯನ್ ಬ್ರ್ಯಾಂಡು. ನಾವೆಂತಕ್ಕೆ ಆಚೆ ಟೈರ್ನ ಪ್ರಿಫರ್ ಮಾಡಬೇಕು? ವೈ ನಾಟ್ JK ಅಂತ ಅನಿಸ್ತು ಒಂದ್ಸಲಿ. ಸೊ ನಾನು JKನ ತುಂಬ ಬಳಸೋದು ಹೆವಿ ವೆಹಿಕಲಲ್ಲಿ ಚೆಕ್ ಮಾಡಿದ್ದೆ. ಅಂದರೆ ಲಾರಿ, ಬಸ್ಸು, ನಮ್ಮ BMTCಗಳಲ್ಲಿ ನಾನು ಸುಮಾರು ಟ್ರಾಫಿಕಲ್ಲಿ ಅಬ್ಸರ್ವ್ ಮಾಡಿದಾಗ ಅವರ ಬಸ್ಗಳಲ್ಲಿ ಇದ್ದಂಥದ್ದು JK ಟೈರ್ಸ್ಗಳು, CA ಟೈರ್ಸ್ಗಳು. ಸೊ ನಾನು ಏನಕ್ಕೆ JK ಟ್ರೈ ಮಾಡಬಾರ್ದು ಅಂತೇಳಿ JK ಟ್ರೈ ಮಾಡ್ತಾ ಇದ್ದೀನಿ. ಬಟನ್ಸ್ ಬಂದು ಮೈಲೇಜ್ ಸ್ಟೈಲೇ ಇರೋದು ಬಟನ್ಸು. ಹೆವಿ ಬಟನ್ ಇರೋಂಥದ್ದು ಆಫ್ ರೋಡ್ ಸ್ಟೈಲ್ ಹಾಕಿಲ್ಲ ನಾನು. ಹೈವೇಗೆ ಬೇಕಾಗಿರೋ ಅಂತೇಳಿ ಕಾನ್ಸಂಟ್ರೇಟ್ ಮಾಡಿ ಹಾಕ್ಕೊಂಡಿರೋದು. ಟೈರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಫೈನಲಿ ನನಗೆ ಇಷ್ಟ ಆಯಿತು. ಅದು ನೋಡೇ ನಾನು ಮೇನ್ಲಿ ತೊಗೊಂಡಿದ್ದು. ಸೊ ಇವಾಗ ಏನು ಅನಿಸ್ತದೆ ಅಂದರೆ, ನಾನು ತೊಗೊಂಡಿದ್ದು ವರ್ತಿದೆ ಅನಿಸ್ತಿದೆ. ನಿಮ್ಗೂ ಯಾರಿಗಾರ ಬೇಕಂದ್ರೆ ಮುರುಗನ್ ಟೈರ್ಸು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. TR ಮಿಲ್ಲು, ನಿಮಗೆ TR ಮಿಲ್ ಇಷ್ಟ ಆಗಿದ್ರೆ ಆಚೆ ವಿಚಾರಿಸ್ತೀರ ಅಂದರೆ ಸೇಮ್ ಟೈರ್ ನನಗೆ ಟೈರ್ ಪ್ರೈಸ್ ಬಂದ್ಬಿಟ್ಟು 4.5 ಇತ್ತು ಒಂದು ಟೈರು. ಆಚೆ ಕಡೆ ಹೋಗ್ತಿರೋದ್ರೆ 5.2, ಅದು ಅದೇ ಟೈರು 5.2 ಬೀಳುತ್ತೆ. ಸೊ ನನಗೆ TR ಮಿಲ್ಲಲ್ಲಿ ಸೇಮ್ ಟೈರು 700 rupees ಒಂದು ಟೈರ್ಗೆ ಕಡಿಮೆ ಆಗಿದೆ. ಸೊ ಏನಂತಂದ್ರೆ ಅವರು ಬ್ರ್ಯಾಂಡರೇ ಟೈರ್ಸು. ಅಂದ್ರೆ ಏನಾದ್ರೆ ಇವರು ಮೇನ್ಲಿ TR ಮಿಲ್ಲಲ್ಲಿ ಸಿಗೋ ಟೈರ್ಸು ಒಂದು ಗೋಡೌನು, ಇನ್ನೊಂದು ಪಾರ್ಟ್ ಬಂದು ಯೂಸ್ಡ್ ಟೈರ್ಸ್ಗೆ ರೀಬಿಲ್ಟ್ ಮಾಡ್ಕೊಡ್ತಾರೆ ಈ ಗಾಡಿಗಳಿಗೆ. TR ಮಿಲ್ಲಲ್ಲಿ ನಡೆಯೋ ಕೆಲಸ ಇದು. ಸೊ ನಾನು ತೊಗೊಂಡಿದ್ದು ಬಂದ್ಬಿಟ್ಟು ಹೊಸ ಟೈರು ಅಪೋಲೋದು ಏನು ಗೋಡೌನ್ ಇದೆ ಅಲ್ಲಿಂದ ತರಿಸೋ, ಅಪೋಲೋ ಅಂತೀನಿ JKದು ಏನಿದೆ ಗೋಡೌನು ಅಲ್ಲಿಂದ ತರಿಸ್ಕೊಟ್ರು.
ಟೈರ್ ಕ್ವಾಲಿಟಿ ಚೆನ್ನಾಗಿದೆ. ನಿಮ್ಗೆ ಯಾರು ಬೇಕಂದ್ರೆ ದಯವಿಟ್ಟು ನೋಡಿ ಒಂದ್ಸಲ ವಿಚಾರಿಸಿ. ಯಾಕಂದ್ರೆ ಎಲ್ಲರೂ ದುಡ್ಡಿರೋರು ಇರಲ್ಲ, ಎಲ್ಲರೂ IT ವರ್ಕ್ ಮಾಡೋರು ಇರಲ್ಲ, ಎಲ್ಲರೂ ಸಂಪಾದನೆ ಲಕ್ಷ ರೂಪಾಯಿ ಇರಲ್ಲ. ನಮ್ಮತ್ತ ಮಿಡಲ್ ಕ್ಲಾಸ್ ಹುಡುಗರಿಗೆ ಕನ್ಸು ಪಟ್ಟಿ ಇಷ್ಟಪಟ್ಟು ಕಷ್ಟಪಟ್ಟು ಒಂದು ಕನ್ಸಿನ ಕಾರ್ ಅಂತ ತೊಗೊಂತೀವಿ. ಸೊ ಅದು ದೊಡ್ಡ ಗಾಡಿ ಆದ್ರಿಂದ ಕಾರಣ ನಮಗೆ ನಾವು ಯೋಕೋಮನೆ ಹಾಕ್ಸ್ಬೇಕು, 50,000ನೇ ಟೈರ್ಗೆ ಹಾಕ್ಬೇಕು ಅಂತ ಇರಲ್ಲ. ನಮ್ಮ ಬಜೆಟ್ ಏನಿದೆ ಆ ಬಜೆಟಲ್ಲೇ ನಾವು ಟೈರ್ ಕೂಡ ಹಾಕ್ಸ್ಬೋದು. ಅದಕ್ಕೆ ನಾನು ಚೂಸ್ ಮಾಡಿ JK ಬಜೆಟಲ್ಲಿ ಒಳ್ಳೆ ಜಾಗದಲ್ಲಿ ನಂಗೆ ಟೈರ್ ಸಿಕ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಪಟ್ಟನ್ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ, ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ನೀವು ಯಾವ ಬ್ರ್ಯಾಂಡ್ ಟೈರ್ ಯೂಸ್ ಮಾಡ್ತಾ ಇದ್ದೀರಾ. JK ಓಕೆನಾ ನಾನು ಹಾಕ್ಸಿರೋದು, ನಾನು ಹೇಳೋದು ಮಾತನ್ನೆಲ್ಲ ಅರ್ಥ ಇದೆಯಾ ಅಂತೇಳಿ. ಯಾಕಂದ್ರೆ ಒಂದು ಮಿಡಲ್ ಕ್ಲಾಸ್ ಹುಡುಗನಿಗೆ ಅದು ಬಜೆಟ್ ತುಂಬ ಮ್ಯಾಟ್ರ್ ಆಗುತ್ತೆ, ಕ್ವಾಲಿಟಿ ಪ್ಲಸ್ ಇದು ಕೂಡ ಜೊತೆಗೆ. ಹಾಗಾಗಿ JK ಚೂಸ್ ಮಾಡಿದ್ದೀನಿ. ಸೊ ನಿಮ್ಮ ಸಜೆಷನ್ ಏನು ಅಂತೇಳಿ ನನಗೆ ತಿಳಿಸಿ. ಯಾವ ಟೈರ್ ಚೆನ್ನಾಗಿರ್ತಿತ್ತು ನಾನು JK ಬಿಟ್ಟು ಬೇರೆ ಹಾಕ್ಸ್ತೀನಿ ಅಂದ್ರೆ ಅಂತಾನು ಕಮೆಂಟ್ ಸೆಕ್ಷನ್ ತಿಳಿಸಿ. 1 ವರ್ಷ ಬಂದರೆ ಸಾಕು ಅಂತ ನಾನು ಅನ್ಕೊಂಡಿದ್ದೀನಿ, ಒಂದು 2 years ಅಟ್ಲೀಸ್ಟ್. ಅದಾದ್ಮೇಲೆ ನೀವು ಯಾವ ಟೈರ್ ಸಜೆಸ್ಟ್ ಮಾಡ್ತೀರಾ ಅದನ್ನೇ ಹಾಕ್ಸೋಣ. ಆ ಟೈಮ್ಗೆ ಅಟ್ಲೀಸ್ಟ್ ನಾನು ಒಂದು IT ಏನೋ ಒಂದು ಸೇರ್ಕೊಳ್ತೀನಿ, ಇನ್ನೂ ಕಾಲೇಜಲ್ಲಿ ಇರೋದ್ರಿಂದ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾನು ನಿಮ್ಮ ಪ್ರೀತಿ ಗೌಡ್ರು, ಸೈನಿಂಗ್ ಔಟ್ ಆಫ್ ವ್ಲಾಗ್ಸ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಗುಡ್ ಬೈ, ರೈಡ್ ಸೇಫ್ ಆ್ಯಂಡ್ ಬಿ ಸೇಫ್.